ಯಾವ ಗದ್ದಲವಿಲ್ಲ, ಮಾರುಕಟ್ಟೆಯಲ್ಲಿ ಮಾರುವುದಿಲ್ಲ, ಯಾರ ಮುಡಿಯನ್ನೂ ಸೇರುವುದಿಲ್ಲ. ಆದರೂ ಇಡೀ ಜಗತ್ತೇ ಕಣ್ಣರಳಿಸಿ ನೋಡುವಂತೆ ಅರಳುವ ಮಾಯಗಾತಿ ಈ ಚೆರ್ರಿ ಹೂವು. ಜಪಾನಿನ ರಾಷ್ಟ್ರೀಯ ಹೂವಾದ ಇದನ್ನು ಅಲ್ಲಿ ಸಕುರಾ ಎನ್ನುತ್ತಾರೆ. ವಸಂತಕ್ಕೆ ಮುನ್ನುಡಿ ಬರೆಯುವ ಈ ಸಕುರಾವನ್ನು ಕಣ್ತುಂಬಿಕೊಳ್ಳಲೆಂದೇ ಅಲ್ಲಿ ಹನಾಮಿ ಎಂಬ ಅದ್ಭುತ ಹಬ್ಬದ ಸಂಪ್ರದಾಯವಿದೆ. ಇವು ಉದುರಿ ಸೃಷ್ಟಿಸುವ ಎಸಳುಗಳ ಚಾಪೆಯ ಮೇಲೆ ಕಾಲಿಡಲು ಕೂಡ ನಮ್ಮ ಮನಸ್ಸು ಹಿಂಜರಿಯುತ್ತದೆ. ಆದರೆ ಇವಿಷ್ಟೂ ಸುಂದರ ಹೂವುಗಳ ಆಯುಷ್ಯ ಕೇವಲ 14 ದಿನಗಳು. ರಸ್ತೆ ಬದಿಯ ರಕ್ಕಸ ವಾಹನಗಳ ಬಿರುಸಿಗೆ ಸಿಕ್ಕಿ ಇವು ಬೇಗನೆ ಉದುರಿ ಮರೆಯಾಗುತ್ತವೆ. ಕಾಲದ ನಶ್ವರತೆಯನ್ನು ಪೂರ್ತಿ ಅರ್ಥ ಮಾಡಿಕೊಂಡಂತೆ ಸಿಕ್ಕ ಅಲ್ಪ ಆಯುಷ್ಯದಲ್ಲಿ ಇವು ಪ್ರತಿ ಕ್ಷಣವನ್ನೂ ಭರಪೂರ ಸಂಭ್ರಮಿಸಿ ಬದುಕುತ್ತವೆ. ನಮ್ಮ ನಡುವಿನ ಕೆಲವರ ಬದುಕು ಹೀಗೆ ಅಲ್ಲವೇ? ಕೇವಲ 35 ವರ್ಷಕ್ಕೆ ಮಾಯವಾದರೂ ಕನ್ನಡ ಚಿತ್ರರಂಗದ ವೇಗವನ್ನೇ ಬದಲಾಯಿಸಿ ಅಂದೇ ಹೆಮ್ಮೆಯ ಮೆಟ್ರೋ ಮತ್ತು ರಂಗಶಂಕರದ ಕನಸು ಕಂಡ ಚೇತನ ಶಂಕರ್ ನಾಗ್. ಮತ್ತೊಬ್ಬರು ನಮ್ಮ ಪ್ರೀತಿಯ ಅಪ್ಪು. ಕೋಟ್ಯಾಂತರ ಹೃದಯಗಳ ಆರಾಧ್ಯ ದೈವವಾಗಿ ಬದುಕಿರುವಾಗ ಅನಾಥ ಮಕ್ಕಳ ಪಾಲಿಗೆ ಕಣ್ಣೀರೋರಿಸುವ ಕೈಗಳಾಗಿದ್ದವರು. ಅಷ್ಟೇ ಅಲ್ಲ, ತಾವು ಹೊರಡುವಾಗಲೂ ತಮ್ಮ ನೇತ್ರದಾನದ ಮೂಲಕ 4 ಜೀವಗಳಿಗೆ ಶಾಶ್ವತ ಬೆಳಕಾಗಿ ಜಗತ್ತಿಗೆ ಮಾನವೀಯತೆಯ ಮಹೋನ್ನತ ಮಾದರಿಯಾಗಿ ಅವಸರದಲ್ಲಿ ಕಣ್ಮರೆಯಾದ ಮಹಾನ್ ಚೇತನ. ಬಾಹ್ಯಾಕಾಶದ ಗಡಿದಾಟಿ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ಆಕಾಶದಷ್ಟೇ ಎತ್ತರದ ರೆಕ್ಕೆಯಾದ ಕಲ್ಪನಾ ಚಾವ್ಲಾ ಹಾಗೂ ಕಲೆಯನ್ನೇ ಉಸಿರಾಡಿ ಅಲ್ಪಕಾಲದಲ್ಲಿ ನಕ್ಷತ್ರಗಳ ಲೋಕ ಸೇರಿದ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್, ನಟ ಸುನಿಲ್, ದಿವ್ಯಭಾರತಿ, ನಿವೇದಿತಾ ಜೈನ್, ಅದ್ಭುತ ನಟ ಇರ್ಫಾನ್ ಖಾನ್ ಇವರೆಲ್ಲ ಸಿನಿಮಾ ಲೋಕದಲ್ಲಿ ಅಲ್ಪಕಾಲದಲ್ಲಿ ತಮ್ಮ ಅಭಿನಯದ ಮೂಲಕ ಅದ್ಭುತ ನೆನಪುಗಳನ್ನು ನಮ್ಮ ಎದೆಯಲ್ಲಿ ಬಿಟ್ಟು ಹೊರಟು ಹೋದವರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಯವ್ವನ ಕೊಟ್ಟ ಕವಿ ಮುದ್ದಣ ಅಲ್ಪಕಾಲ ಬದುಕಿದರೂ ತಮ್ಮ ಲೇಖನಿಯ ಮೂಲಕ ಇಡೀ ಜಗತ್ತಿಗೆ ತಣ್ಣೆಳಲು ನೀಡಿದ ಖಲೀಲ್ ಗಿಬ್ರಾನ್ ಮತ್ತು ಫ್ರಾನ್ಸ್ ಕಾಫ್ಕಾ ಇವರೆಲ್ಲ ಎಂದೂ ಬಾಡದ ಚೆರ್ರಿ ಬ್ಲಾಸಮ್ಸ್. ಹೌದು, ಇವರೆಲ್ಲರ ಬದುಕು ಎಷ್ಟು ವರ್ಷ ಅನ್ನೋದಕ್ಕಿಂತ ಇದ್ದಷ್ಟು ದಿನ ಎಷ್ಟು ಅರ್ಥಪೂರ್ಣವಾಗಿತ್ತು, ಎಷ್ಟು ಕಣ್ಣುಗಳಿಗೆ ಬೆಳಕಾಗಿತ್ತು ಮತ್ತು ಎಷ್ಟು ಜನರಿಗೆ ಪ್ರೇರಣೆಯಾಗಿತ್ತು ಅನ್ನೋದೇ ನಿಜವಾದ ಸತ್ಯ. ಬದುಕು ದೀರ್ಘವಾಗಿರುವುದಕ್ಕಿಂತ ಅರ್ಥಪೂರ್ಣವಾಗಿರಬೇಕು.